ನೆಲವು ಪಾಂಚಾಲ ಚಿಕ್ಕಂದಾನು ನೀನೊಂದಾಗಿ ತಂದೆಯೊಳೆ ನನರಿದೆವು ಮರೆದು ಕಳೆದ ಹಾ ಮಹಾದೇವ ಏನು ಬಂದಿದೆಯೆಂಬ ಗುಣವಚನ ಅನುರಾಗವು ಸಾಲದೆ ಧನವೇನು ಫಲ ಕಕ್ಕುಲಿತೆಯ ಮಗಿಲ್ಲೆಂದ ನಾದ್ರೋಣ. ಎಲವೋ ಪಾಂಚಾಲಾಧಿಪ ದೃಪದ, ಚಿಕ್ಕಂದಿನಲ್ಲಿ ಭರದ್ವಾಜ ಮುನಿಗಳ ಆಶ್ರಮದಲ್ಲಿ ನಾನು ನೀನು ಸೇರಿ ಕಲಿತಂತಹ ವಿದ್ಯೆ, ಅರಿತ ಜ್ಞಾನ ಎಲ್ಲವನ್ನೂ ಮರೆತು ಬಿಟ್ಟೆಯ. ಅತಿಥಿ ದೇವೋಭವ ಎಂಬ ಸಂಸ್ಕಾರವನ್ನು ಬಿಟ್ಟು ಏನು ಬಂದಿರಿ ಹದುಳವಿದ್ದಿರೆ ಎಂಬ ಮಾತನ್ನೂ ಮರೆತು ದರ್ಪದಿಂದ ವರ್ತಿಸುತ್ತಿರುವೆಯಲ್ಲ. ಬಾಲ್ಯದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊ. ಒಳ್ಳೆಯ ಗುಣವನ್ನು ಬಿಟ್ಟು ಒಳ್ಳೆಯ ಮಾತನ್ನೂ ಅರಿಯದಂತೆ ಹಣ ನಿನ್ನಲ್ಲಿ ಗುಣವನ್ನು ಕಳೆಯಿತೆ ಎಂದು ವ್ಯಥೆಪಡುತ್ತಾ ಅನೇಕ ಸನ್ನಿವೇಶಗಳನ್ನು ನೆನಪಿಗೆ ತರಲು ಪ್ರಯತ್ನಿಸ್ತಾನೆ. ಆದರೆ ಇದನ್ಯಾವುದನ್ನು ಲೆಕ್ಕಕ್ಕೆ ಹಾಕ್ಕೊಳ್ದೇನೆ ದೃಪದ ಮಾತನಾಡ್ತಾನೆ. ಸೂರಿಗಳಿಗೆ ಅತಿ ಮೂರ್ಖರಿಗೆ ಗಂಭೀರರಿಗೆ ಭಂಡರಿಗೆ ವೇದಾಚಾರ ಸಂಯುಕ್ತರಿಗೆ ಅನಾಚಾರ ಪ್ರಸಕ್ತರಿಗೆ ಧೀರರಿಗೆ ಹಂದೆಗಳಿಗೆ ಎತ್ತಣ ಸೇರುವೆಗಳೈ ಭೂಪರಿಗೆ ಬಡಹಾರುವರಿಗೆ ಎತ್ತಣದು ಸಖತನವೆಂದನ ದೃಪದ. ದ್ರೋಣ ಹೇಳಿದ್ದನ್ನೆಲ್ಲ ಕೇಳಿ ಇದೆಲ್ಲ ಯಾವುದೋ ಒಂದು ಕಟ್ಟುಕಥೆ ಅಥವಾ ಅವಕಾಶವಾದಿಗಳ ಸೃಷ್ಟಿ ಎಂಬಂತೆ ಬಗೆದ ದೃಪದನು ಪಂಡಿತರಿಗೂ ಮೂರ್ಖರಿಗೂ ಗಾಂಭೀರ್ಯವಂತರಿಗೂ ಅತ್ಯಂತ ಚಂಚಲ ಸ್ವಭಾವದವರಿಗೂ ವೇದಾಚಾರ ಸಂಪನ್ನರಿಗೂ ಅನಾಚಾರಿಗಳಿಗೂ ಧೀರರಿಗೂ ಹೇಡಿಗಳಿಗೂ ಎಲ್ಲಿಯ ಸ್ನೇಹ, ಎಂತಹ ನಂಟು? ಅಂತೆಯೇ ನನ್ನಂಥ ಭುಜಬಲ ಪರಾಕ್ರಮಿ ರಾಜನಿಗೂ ಈ ಬಡ ಬ್ರಾಹ್ಮಣನಿಗೂ ಅದೆಂಥ ಸಖ್ಯ? ಇದು ಅಸಾಧ್ಯವಾದ ಮಾತು ಎಂದು ಎಲ್ಲವನ್ನೂ ಮರೆತಂತೆ ತನಗೇನೂ ಗೊತ್ತಿಲ್ಲವೋ ಎಂಬಂತೆ ನಟಿಸಿದನು.